ಕಂಡಾನು ನೋಡು ಯೋಗೀಶ್ವರ ಸ್ವಾಮಿ. ಕೈನಾಗ ಬ್ರಹ್ಮ ದಂಡವ ಹಿಡಿದು ಬರುತ್ತಾನೋ ನೋಡಿ, ಜಗದಲ್ಲಿ ಮಾಡ್ಯಾನೋ ನೋಡಿ. ಆ ಕಣ್ಣು ತೆರೆದರೆ ಕಂಡಾನು ನೋಡು ಯೋಗೀಶ್ವರ ಸ್ವಾಮಿ. ಕೈನಾಗ ಬ್ರಹ್ಮ ದಂಡವ ಹಿಡಿದು ಬರುತ್ತಾನೋ ನೋಡಿ, ಜಗದಲ್ಲಿ ಮಾಡ್ಯಾನೋ ನೋಡಿ, ಜಗದಲ್ಲಿ ಮಾಡ್ಯಾನೋ ನೋಡಿ. ಬಂದ ಒಡನೆ ದೋಷ ಕಳೆಯುವನು ಭಕ್ತರ ಮನೆಯೊಳಗ. ಪರರು ಮಾಡಿದಂತ ಪಾಪ ಹೊರುವನು ತನ್ನ ಕರಿಮ್ಯಾಗ. ಬಂದ ಒಡನೆ ದೋಷ ಕಳೆಯುವನು ಭಕ್ತರ ಮನೆಯೊಳಗ. ಪರರು ಮಾಡಿದಂತ ಪಾಪ ಹೊರುವನು ತನ್ನ ಕರಿಮ್ಯಾಗ. ನೀಗಿದ ವಿಷವ ಕಂಠದೊಳಿರಿಸಿ ನುಡಿವನು ಓಂಕಾರ. ಸುಟ್ಟ ಕಿಚ್ಚಿನಲ್ಲಿ ಬಂದಂತ ಭಸ್ಮಾತನ ಶೃಂಗಾರ. ಸೇವೆ ಸಲ್ಲಿಸಿ ಒಮ್ಮೆ ನೋಡು ನಿನ್ನ ಬಾಳೆಲ್ಲ ಜೇಂಕಾರ. ಬರುವ ಭಕ್ತರಿಗೆ ಗುರುವಾಗಿ ನಿಂದು ಕೊಡುವನು ಆಕಾರ. ಆತನ ಕಾಯವೇ ಬಂಗಾರ, ಆತನ ಕಾಯವೇ ಬಂಗಾರ. ಕಣ್ಣು ತೆರೆದರೆ ಕಂಡಾನು ನೋಡು ಯೋಗೀಶ್ವರ ಸ್ವಾಮಿ. ಕೈನಾಗ ಬ್ರಹ್ಮ ದಂಡವ ಹಿಡಿದು ಬರುತ್ತಾನೋ. ಎಲ್ಲರಿಗೂ ಮುಂಜಾನೆ ಶುಭ ವಂದನೆಗಳು. ಪರಮ ಪೂಜ್ಯ ರಾಮದೇವ್ ಮಹಾರಾಜರನ್ನ, ಬಾಲಕೃಷ್ಣ ಆಚಾರ್ಯವರನ್ನ, ಬಬಲ್ಲಾಲ್ ಗುರೂಜಿಯವರನ್ನ, ಎಲ್ಲ ಯೋಗ ಮುನಿ ಶರಣರನ್ನು ಸ್ಮರಿಸಿಕೊಂಡು ಇವತ್ತಿನ ಯೋಗವನ್ನು ಪ್ರಾರಂಭ ಮಾಡೋಣ. ಈ ರೀತಿ ಚಿನ್ಮಯ ಮುದ್ರೆಯಲ್ಲಿ ಕೂತ್ಕೊಳ್ಳಿ. ಬೆನ್ನುಹುರಿ ನೇರವಾಗಿರಲಿ, ಕುತ್ತಿಗೆ ನೇರವಾಗಿರಲಿ. ಈಗ ಓಂ ಓಂಕಾರವನ್ನು ಮಾಡೋಣ. ಪ್ರಾರ್ಥನೆಯನ್ನು ಮಾಡೋಣ. ಎಲ್ಲರೂ ಕೂಡಿ ಸಾಮೂಹಿಕವಾಗಿ ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮೇವ ಬಂಧನಾನ್ ಮೃತ್ಯೋರ್ಮೋಕ್ಷಯಮಾಮೃತಾತ್. ಓಂ ಸನಾವವತೋ ಸನೋ ಭುನಕ್ತು ಸವೀರಂ ಕರವಾವಹೈ ತೇಜಸ್ವಿನಾಮಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ.
ಮೃತ್ಯೋರ್ಮಾಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ನಿಧಾನವಾಗಿ ಎರಡು ಕೈಗಳ ಮೇಲ್ಗಡೆ ತೆಗೆದುಕೊಂಡು ಈ ಕೈಗಳನ್ನು ಉಜ್ಜಿ, ಜೋರಾಗಿ ಕೈಗಳನ್ನು ಉಜ್ಜಿ, ಬಿಸಿಯನ್ನ ಕಣ್ಣಿಗಾಳಿಸಿ ಈ ರೀತಿ ಕೈಗಳನ್ನು ಮುಂದಿಟ್ಟು, ಕರಾಗ್ರೇ ವಸತೆ ಲಕ್ಷ್ಮಿ, ಕರ ಮಧ್ಯ ಸರಸ್ವತಿ, ಕರಮೂಲೆ ಸ್ಥಿತಾ ಗೌರಿ, ಪ್ರಭಾತೆ ಕರದರ್ಶನಂ. ಈ ರೀತಿ ನಮ್ಮ ಕೈಗಳಲ್ಲಿ ಲಕ್ಷ್ಮಿಯನ್ನ, ಸರಸ್ವತಿಯನ್ನ, ಗೌರಿಯನ್ನ ಸ್ಮರಿಸಿಕೊಂಡು ಇವತ್ತಿನ ಜಾಗಿಂಗ್ ಅನ್ನು ಮಾಡೋಣ. ಜಾಗಿಂಗ್ ಇದು ಸುಮಾರು ಒಂದು 5 ಕಿಲೋಮೀಟರ್ ಹೋಗಿ ಬಂದಷ್ಟು ನಮಗೆ ವ್ಯಾಯಾಮ ಆಗೋದು. ಮತ್ತು ನಿಧಾನವಾಗಿ ಮಾಡಬೇಕು, ಭಕ್ತಿಯಿಂದ, ಶ್ರದ್ಧೆಯಿಂದ ಮತ್ತು ಆನಂದವಾಗಿ, ಖುಷಿಯಾಗಿ, ಲವಲವಿಕೆಯಿಂದ ಮಾಡಬೇಕು. ಕಷ್ಟಪಟ್ಟು ಮಾಡುವ, ಖುಷಿಯಿಂದ ಮಾಡಬೇಕು. ನಿಧಾನವಾಗಿ ಮಾಡಬೇಕು, ಖುಷಿಯಿಂದ. ದೊಡ್ಡ ವೇಟು ಎಲ್ಲ ಕಡಿಮೆ ಆಗ್ತಾವೆ. ಡೈಲಿ ಮಾಡೋದ್ರಿಂದ ಆಕ್ಟಿವ್ ಆಗ್ತದೆ. ಡೈಲಿ ನಾವು ಮಾಡೋದ್ರಿಂದ ನಮ್ಮ ಎಲ್ಲ ಕೀಲುಗಳೆಲ್ಲ ಸಡಿಲಗೊಳ್ತಾವೆ. ಯೋಗಿಯಾಗುವ ಶಿವ ಯೋಗಿಯಾಗುವ, ಸಮರಸ ಸುಖನನುಭಾವಿಯಾಗುವ, ಸಮರಸ ಸುಖನನುಭಾವಿಯಾಗುವ. ಬೇಗ ಏಳುವ ಗುರುದೇವನ ನೆನೆಯುವ, ಬೇಗ ಏಳುವ ಗುರುದೇವನ ನೆನೆಯುವ, ಆಗು ಮಾಡಿದ್ದು ಶಿರಭಾಗಿ ನಮಿಸುವ, ಆಗು ಮಾಡಿದ್ದು ಶಿರಭಾಗಿ ನಮಿಸುವ. ಊರ ಕೋಳಿ ಕೂಗಿದ್ದೆ ಕಾಡಲವಿಲು ಬದಲಿದ್ದೆ, ಊರ ಕೋಳಿ ಕೂಗಿದ್ದೆ ಕಾಡಲವಿಲು ಬದಲಿದ್ದೆ. ಲಿಂಗ ಪೂಜೆಯ ವೇಳೆ ಮೀರಿ ಹೋಯಿತೆ, ಲಿಂಗ ಪೂಜೆಯ ವೇಳೆ ಮೀರಿ ಹೋಯಿತೆ. ಯೋಗಿಯಾಗುವ ಶಿವ ಯೋಗಿಯಾಗುವ, ಯೋಗಿಯಾಗುವ ಶಿವ ಯೋಗಿಯಾಗುವ, ಸಮರಸ ಸುಖನನುಭಾವಿಯಾಗುವ, ಸಮರಸ ಸುಖನನುಭಾವಿಯಾಗುವ. ಗಾಂಧಾರಿಯಂತೆ ರಾಧಾ ಮಾಂಧಾರಿಯಂತೆ, ಗಾಂಧಾರಿಯಂತೆ ರಾಧಾ ಮಾಂಧಾರಿಯಂತೆ, ಶರಣ ಜನರ ಲಿಂಗಾರ್ಚನೆಯಂತೆ, ಶರಣ ಜನರ ಲಿಂಗಾರ್ಚನೆಯಂತೆ. ಆಸನ ಹಾಕುವ ನಾವು ಅಲುಗಡೆ ಕೂಡುವ, ಆಸನ ಹಾಕುವ ನಾವು ಅಲುಗಡೆ ಕೂಡುವ, ಅಘಹರನ ಅಂಗೈಲಿಟ್ಟು ಅರ್ತಿಲಿ ನೋಡುವ, ಅಘಹರನ ಅಂಗೈಲಿಟ್ಟು ಅರ್ತಿಲಿ ನೋಡುವ. ಯೋಗಿಯಾಗುವ ಶಿವ ಯೋಗಿಯಾಗುವ, ಯೋಗಿಯಾಗುವ ಶಿವ ಯೋಗಿಯಾಗುವ, ಸಮರಸ ಸುಖನನುಭಾವಿಯಾಗುವ, ಸಮರಸ ಸುಖನನುಭಾವಿಯಾಗುವ.
ಅಪ್ಪ ಬಸವ ಒಬ್ಬ ಅಲ್ಲಮ ಪ್ರಭುವ ಅಪ್ಪ ಬಸವ ಒಬ್ಬ ಅಲ್ಲಮ ಪ್ರಭುವ ಚಿಕ್ಕಪ್ಪ ಚೆನ್ನ ಬಸವನ ಕರೆಯುವ ಚಿಕ್ಕಪ್ಪ ಚೆನ್ನ ಬಸವನ ಕರೆಯುವ ಶರಣರೆಲ್ಲರ ಭಕ್ತಿಯಿಂದ ನೆನೆಯುವ ಶರಣರೆಲ್ಲರ ಭಕ್ತಿಯಿಂದ ನೆನೆಯುವ ಶಿವಯೋಗದಿ ಕೈ ನೀಡಿ ಎನ್ನುವ ಶಿವಯೋಗದಿ ಕೈ ನೀಡಿ ಎನ್ನುವ ಯೋಗಿಯಾಗುವ ಶಿವಯೋಗಿಯಾಗುವ ಯೋಗಿಯಾಗುವ ಶಿವಯೋಗಿಯಾಗುವ ಸಮರಸ ಸುಖದನುಭವಿಯಾಗುವ ಸಮರಸ ಸುಖದನುಭವಿಯಾಗುವ 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 ಸಮರಸ ಸುಖದನುಭವಿಯಾಗುವ ಸಮರಸ ಸುಖದನುಭವಿಯಾಗುವ ಸ್ವಲ್ಪ ಸೂಕ್ಷ್ಮ ವ್ಯಾಯಾಮಗಳನ್ನು ಮಾಡೋಣ. ಈ ಮೊಣಕಾಲುಗಳಲ್ಲಿ ಎಷ್ಟೋ ಮಂದಿಗೆ ಮೊಣಕಾಲುಗಳನ್ನೂ ಇರ್ತಾವೆ. ವೇಟ್ ಜಾಸ್ತಿ ಆತಂದ್ರೆ ಮೊಣಕಾಲುಗಳು ನೋವಾಗೇ ಆಗ್ತಾವೆ. ಈಗ ನಡು ಮೆಕ್ಕೆ ಇಟ್ಟು ಎಡಗಡೆಯಿಂದ ತಿರುಗಿಸೋದು. ಬೊಜ್ಜಿಗೆ ಭಾಳಷ್ಟು ಕಾರಣಗಳದಾವ. ನಾವು ಏನು ಮಾಡ್ತೀವಿ, ಜೀವನ ಶೈಲಿಯನ್ನು ಸಿಕ್ಕಂಗೆ ತಿಂತೀವಿ ನಾವು. ಇದು ನಮ್ಮ ಹೊಟ್ಟೆ ತಿಪ್ಪಿ ಮಾಡಿದಂಗೆ ಮಾಡಿರ್ತಾರೆ ಕೆಲವೊಬ್ರು. ಏನು ಸಿಕ್ಕಂಗೆ ಕೊಟ್ಟದ್ದು ತಿಂತಾರೆ. ಅದು ಹಾಗಲ್ಲ, ತಿಪ್ಪಿ ಆದ್ರೆ ಕೊಯ್ತೈತಿ. ಇಲ್ಲಿ ಶರೀರದ ಕೊಳೆಯಂಗಿಲ್ಲ. ಇಲ್ಲಿ ಡೈಜೆಷನ್ ಮಾಡಿ ಮಿಷಿನ್ ಕೆಲಸ ಮಾಡ್ಬೇಕು. ಈ ಜಠರ ಕ್ರಿಯೆಗೆ ಎಷ್ಟು ಬೇಕು ಅಷ್ಟು ಹಾಕಬೇಕು. ಜಾಸ್ತಿ ಆಯ್ತಂದ್ರೆ ಏನಾಕತಿ, ಹೊಟ್ಟೆ ಕೆಡ್ತೈತಿ, ಭಾಳ ಬೊಜ್ಜು ಬರಕ್ಕೆ ಶುರು ಆಗ್ತೈತಿ. ಮತ್ತು ಸಕ್ಕರೆ ಕಾಯಿಲೆಗಳು ಬರ್ತಾವ, ಶುಗರ್ ಬರ್ತಾವ. ಹೊಟ್ಟೆ ದೊಡ್ಡ ಅಂತಂದ್ರೆ ನಮ್ಗೆ ರೋಗಾಣುಗಳು ಜಾಸ್ತಿ ಆಗಕ್ಕೆ ಕಾರಣಗಳಾಗ್ತಾವ. ಈಗ ಪಾರ್ಶ್ವ ಕೋಣಾಸನ ಮಾಡೋಣ. ಈ ರೀತಿ ಹನುಮಾನಾಸನ.
ಎಡಗೈಯನ್ನು ಉರಿದು ಬಲಗಾಲು ಮತ್ತು ಬಲಗೈಯನ್ನು ಮೇಲ್ಗಡೆ ಎತ್ತೋದು. ಈ ರೀತಿ ಕೈಗಳನ್ನ ಏನು ಮಾಡಬೇಕು, ನಿಧಾನವಾಗಿ ಈ ರೀತಿ ಕೈಗಳನ್ನು ಸರಿಸಬೇಕು. ನಮ್ಮ ದೃಷ್ಟಿ ಮೇಲ್ಗಡೆ ಇರಬೇಕು. ಬಲಗೈಯ ಮತ್ತು ಬಲಗಾಲ ಮೇಲ್ಗಡೆ ಎತ್ತಬೇಕು. ಈಗ ಬಲಗಾಲನ್ನ ಬಲಗೈಯನ್ನು ಕೆಳಗಡೆ ಊರಿ ಎಡಗೈಯ ಮತ್ತು ಎಡಗಾಲನ ಮೇಲ್ಗಡೆ ಎತ್ತಬೇಕು. ಈಗ ಪಾದಹಸ್ತಾಸನ ಮಾಡೋಣ. ಈ ರೀತಿ ಸಮಸ್ಥಿತಿಯಲ್ಲಿ ನಿಲ್ಲಬೇಕು. ಸಾಧ್ಯ ಆದರೆ ಎರಡೂ ಕಾಲುಗಳನ್ನು ಕೂಡಿಸಿ ಮತ್ತು ಈ ನಡದಿಂದ ಕೆಳಗಿನ ಭಾಗವನ್ನು ನೇರವಾಗಿರಬೇಕು. ನಡದಿಂದ ಮೇಲಿನ ಭಾಗವನ್ನು ಬಗ್ಗಿಸ್ಬೇಕು. ಈ ರೀತಿ ಎರಡೂ ಕೈಗಳು. ಇದರಿಂದ ನಡದ ನೋವುಗಳು ನಿವಾರಣೆ ಆಗ್ತದೆ, ಕಣ್ಣಿನ ತೊಂದರೆಗಳು ನಿವಾರಣೆ ಆಗ್ತದೆ, ಬ್ಲಡ್ ಸರ್ಕ್ಯುಲೇಟ್ ಚೆನ್ನಾಗಿ ಎಲ್ಲ ಕೀಲುಗಳಲ್ಲಿ ಆಡುವುದರಿಂದ ಯಾವುದೇ ನೋವುಗಳು ಇರುವುದಿಲ್ಲ. ಎಷ್ಟು ಸಾಧ್ಯ ಆಗದಷ್ಟು ಕೈಗಳ ಮೇಲ್ಗಡೆ ಎತ್ತಬೇಕು. ಈ ರೀತಿ ಎರಡೂ ಕೈಗಳು ಪಾದದ ಹತ್ತಿರ ಬರಬೇಕು. ನಮ್ಮ ಹಣೆಯನ್ನು ಮೊಣಕಾಲಿಗೆ ಹಚ್ಚ ಪ್ರಯತ್ನ ಮಾಡುದು, ಎಷ್ಟಾಗತ್ತಷ್ಟು ಮಾಡುದು. ಕಾಲುಗಳನ್ನು ಮಡಚಬಾರದು, ನೇರವಾಗಿರ್ಬೇಕು. ಈಗ ಅರ್ಧ ಚಕ್ರಾಸನ ಮಾಡೋಣ. ಎರಡೂ ಕೈಗಳು ನಡದ ಮೇಗಿರಲಿ. ನಮ್ಮ ಮೇಲಿನ ಭಾಗವನ್ನು, ನಡದ ಮೇಲಿನ ಭಾಗವನ್ನು ಬಗ್ಗಿಸ್ಬೇಕು. ಇದರಿಂದ ಬಜ್ಜು, ವೇಟು, ಮೊಣಕಾಲು ನೋವುಗಳು, ಕೀಲು ನೋವುಗಳು, ನಡದ ನೋವುಗಳು ಎಲ್ಲ ನಿವಾರಣೆ ಆಗ್ತದೆ ನೋವು ಈ ಮಾಡೋದ್ರಿಂದ. ಅಂತ ಇಡೀ ದಿವಸ ನೀವು ಆಕ್ಟಿವ್ ಆಗಿರ್ತೀರಿ, ಖುಷಿಯಾಗಿರ್ತೀರಿ, ಆನಂದವಾಗಿರ್ತೀರಿ. ಅದೆಲ್ಲ ಪಡ್ಕೋಬೇಕಾದ್ರೆ ಏನು ಮಾಡಬೇಕು? ಯೋಗವನ್ನು ಮಾಡಬೇಕು. ಈಗ ತಾಡಾಸನ ಮಾಡೋಣ. ತಾಡಾಸನ ಮಾಡೋದ್ರಿಂದ ಮಕ್ಕಳಿಗೆ ಬಹಳಷ್ಟು ಉಪಯೋಗದ. ಅವರು ಗೆಡ್ಡಿದ್ರೆ ಹೈಟ್ ಆಗ್ತಾರೆ, ಸ್ಮರಣ ಶಕ್ತಿ ಜಾಸ್ತಿ ಆಕತಿ, ಸಿಟ್ಟು ಕಡಿಮೆ ಆಗ್ತದೆ ಮತ್ತು ಬ್ಯಾಲೆನ್ಸ್ ಚೆನ್ನಾಗಿ ಸಿಗ್ತದೆ. ಕೈ ಕಾಲಿನ ನೋವುಗಳು ನಿವಾರಣೆ ಆಗ್ತದೆ. ಈ ರೀತಿ ಕೈಗಳನ್ನು ಲಾಕ್ ಮಾಡಬೇಕು. ಮೇಲ್ಮುಖ ಮಾಡಿ ಮೇಲೆ ಈ ರೀತಿ ಎತ್ತಬೇಕು. ಎರಡೂ ಕೈಗಳು ಹಿಂಬಡ ಎತ್ತಬೇಕು. ಎರಡೂ ಕೈಗಳು ಕಿವಿಗೆ ತಾಗಬೇಕು. ನಮ್ಮ ದೃಷ್ಟಿ ಎದುರುಗಡೆ ಇರಬೇಕು. ವಿಶ್ರಾಮ. ಈಗ ವೃಕ್ಷಾಸನ ಮಾಡೋಣ. ಎಡಗಾಲನ್ನು ಎತ್ತಿ ಬಲ ತೊಡೆಯ ಮೇಲೆ ಇಡುವುದು. ನಿಧಾನವಾಗಿ ಮಾಡೋದು.
ವಿಶ್ರಾಮ. ಈಗ ಬಲಗಾಲನೆತ್ತಿ ಎಡ ತೊಡೆ ಮೇಡು. ಈಗ ಸೂರ್ಯ ನಮಸ್ಕಾರ ಮಾಡೋಣ. ಸೂರ್ಯ ನಮಸ್ಕಾರದ 12 ಮಂತ್ರಗಳನ್ನ ಹೇಳ್ತಾ. ಸೂರ್ಯ ನಮಸ್ಕಾರ, ಶ್ರೀರಾಮ ಸೂರ್ಯವನ್ನ ನಮಸ್ಕಾರ ಮಾಡಿ ತನ್ನ ಯುದ್ಧಕ್ಕಾಗಲಿ ತನ್ನ ಕಾಯಕಕ್ಕೆ ಕ್ರಮ ಮಾಡ್ತಾ ಇದ್ದ. ಸೂರ್ಯ ನಮಸ್ಕಾರ ಬಹಳ ಶ್ರೇಷ್ಠವಾದದ್ದು. ಸೂರ್ಯ ನಮಗೆ ಬೆಳಕನ್ನು ಕೊಡುವಂಥವನು, ಶಕ್ತಿಯನ್ನು ಕೊಡುವಂಥವನು, ಡಿ ವಿಟಮಿನ್ಸ್ ಕೊಡುವಂಥವನು. ಅದಲ್ಲದೆ ಅಂಥ ಸೂರ್ಯನನ್ನು ನಾವೆಲ್ಲ ನೆನಪಿಸ್ಕೊಳ್ಬೇಕು. ಓಂ ಮಿತ್ರಾಯ ನಮಃ, ಓಂ ರವೇ ನಮಃ, ಓಂ ಸೂರ್ಯಾಯ ನಮಃ, ಓಂ ಭಾನುವೇ ನಮಃ, ಓಂ ಖಗಾಯ ನಮಃ, ಓಂ ಪೂಷ್ಣೇ ನಮಃ, ಓಂ ಹಿರಣ್ಯಗರ್ಭಾಯ ನಮಃ, ಓಂ ಅರ್ಚೇ ನಮಃ, ಓಂ ಆದಿತ್ಯಾಯ ನಮಃ, ಓಂ ಸವಿತ್ರೇ ನಮಃ, ಓಂ ಅರ್ಕಾಯ ನಮಃ, ಓಂ ಭಾಸ್ಕರಾಯ ನಮಃ, ಓಂ ಶ್ರೀ ಸವಿತ್ರೆ ಸೂರ್ಯನಾರಾಯ ನಮಃ. ವಿಶ್ರಾಮ. ಇನ್ನೊಂದ್ಸಲ ಸೂರ್ಯ ನಮಸ್ಕಾರದ 12 ಅಥವಾ 7 ಆಸನಗಳ ಹೆಸರುಗಳನ್ನು ಹೇಳ್ತಾ ಸೂರ್ಯ ನಮಸ್ಕಾರವನ್ನು ಪ್ರಣಾಮ ಆಸನ, ಉದ್ವಸ್ತಾಸನ, ಪಾದಹಸ್ತಾಸನ, ದಕ್ಷಿಣ ಸ್ವಸಂಚಾಲನಾಸನ, ಪರ್ವತಾಸನ, ಅಷ್ಟಾಂಗ ನಮನಾಸನ, ಭುಜಂಗಾಸನ, ಪರ್ವತಾಸನ, ವಾಮ ಸ್ವಸಂಚಾಲನಾಸನ, ಪಾದಹಸ್ತಾಸನ, ಉದ್ವಸ್ತಾಸನ, ಪ್ರಣಾಮಾಸನ, ವಿಶ್ರಾಮ. ಕಾಲುಗಳ ಹಿಂದೆ ಮೊದಲು ಕಡಲಿಸಿ
ಬಟರ್ಫ್ಲೈ, ಬೊಜ್ಜು, ನಮ್ಮೆಲ್ಲ ಬೊಜ್ಜು ಕರಗ್ತವೆ, ಮತ್ತು ಮೊಣಕಾಲು ನೋವುಗಳು, ನಡದ ನೋವುಗಳು ಮತ್ತು ಕೈಗಳೊಳಗೆ ಕಾಲಿನೊಳಗೆ ಪಿಡಸುತನ ನಿವಾರಣೆ ಆಗ್ತದೆ, ನಡ ಸಣ್ಣ ಆಗ್ತದೆ. ಮಹಿಳೆಯರಿಗೆ ಈ ಬಟರ್ಫ್ಲೈಯನ್ನು ಹೆಚ್ಚೆಚ್ಚಿಗೆ ಮಾಡಬೇಕು. ಅವರು ನಡ ಸಣ್ಣ ಇರಬೇಕು. ನಡ ಸಣ್ಣ ಇರುವುದರಿಂದ ಅವರು ಸುಂದರವಾಗಿ ಕಾಣ್ತಾರೆ. ಈ ರೀತಿ ಕಾಲುಗಳನ್ನ ಮಗುವಿನ ಆಶದ ಪಾಪ ಆಡಿಸ್ತಾರಲ್ಲ ಹಂಗ ಈ ರೀತಿ ಕಾಲುಗಳನ್ನ ಅಲುಗಾಡಿಸ್ಬೇಕು. ಅವಕ್ಕೂ ನಡೆದ ನೋವಾಗಿರ್ತಾವ, ಬೇಜಾರಾಗಿರ್ತಾವ. ಅವಕ್ಕೂ ಇಷ್ಟು ಮಾಡಿದ್ರಂದ್ರೆ ಅವೆಲ್ಲ ಸಡಿಲಿಗೆ ಆಗ್ತಾವ. ಈಗ ಮಂಡೂಕಾಸನ ಮಾಡೋಣ. ವಿಶ್ರಾಂತಿ ಬಿಡ್ತಾ ಕೆಳಗಡೆ ಬರಬೇಕು. ನಮ್ಮ ದೃಷ್ಟಿ ಸ್ವಲ್ಪ ಎದುರುಗಡೆ ಇರಬೇಕು. ಇದನ್ನು ಮಾಡೋದ್ರಿಂದ ಸಕ್ಕರೆ ಕಾಯಿಲೆಗೆ ಒಳ್ಳೆಯ ಆಸನ ಇದು. ಊಟ ಮಾಡಿದ ನಂತರ ಇದು ವಜ್ರಾಸನ ತೇಲಿ ಮಾಡೋದು. ನೀವು ಉಸಿರನ್ನ ತೆಗೆದುಕೊಳ್ಬೇಕಂದಾಗ ಉಸಿರನ್ನ ತೆಗೆದುಕೊಳ್ತಾ ಮಾಡಬೇಕು. ಈಗ ಎಡ ಹಸ್ತವನ್ನ ಬಲ ಹಸ್ತದಲ್ಲಿ ಇಡಬೇಕು. ಬಟ್ಟೆಯಲ್ಲಿ ಉಸಿರನ್ನ ಬಿಡ್ತಾ ಕೆಳಗಡೆ ಬರಬೇಕು. ಹೆಚ್ಚೆಚ್ಚಿಗೆ ಈ ಸ್ಥಿತಿಯಲ್ಲಿ ನಿಲ್ಲಬೇಕು. ಇದನ್ನು ಮಾಡೋದ್ರಿಂದ ನಮ್ಮಲ್ಲಿ ಇನ್ಸುಲಿನ್ ಜಾಸ್ತಿ ಆಗ್ತೈತಿ. ಬಹಳಷ್ಟು ಮಂದಿಗೆ ಇನ್ಸುಲಿನ್ ಕಡಿಮೆ ಇರುವುದರಿಂದ ಡಯಾಬಿಟೀಸ್, ಮಧುಮೇಹ ಅಂತಾರಲ್ಲ, ಸಕ್ಕರೆ ಕಾಯಿಲೆ ಇದು ಬರ್ತದೆ. ಅದಕ್ಕೆ ಈ ಆಸನ ಮಾಡೋದ್ರಿಂದ ಇನ್ಸುಲಿನ್ ಜಾಸ್ತಿ ಆಗ್ತೈತಿ. ಈ ಬ್ರಾಂಕೈಟಿಸ್ ಒಳಗೆ ನಮ್ಮ ಈ ಮಾಡೋದ್ರಿಂದ ಅಲ್ಲಿ ರಸ ಹೊರಬರ್ತೈತಿ. ಈಗ ಅರ್ಧ ಉಷ್ಟ್ರಾಸನ ಮಾಡೋಣ. ಈಗ ಪೂರ್ಣ ಉಷ್ಟ್ರಾಸನ ಮಾಡೋಣ. ಹೊಟ್ಟೆಯಲ್ಲಿ ಮುಂಗಡೆ ಬರ್ತಬೇಕು. ಈಗ ಗೋಮುಖ ಆಸನ ಮಾಡೋಣ. ಕಣ್ಣು ಮುಚ್ಚಿ ನಿಮ್ಮ ಶರೀರದಲ್ಲಿರುವ ಬಿಗಿತವನ್ನು ಗಮನಿಸಬೇಕು. ಎಲ್ಲಿ ನೋವುಗಳು ಕಾಣಿಸ್ತದ ಗಮನಿಸ್ಬೇಕು. ಇದನ್ನು ಮಾಡೋದ್ರಿಂದ ಕುತ್ತಿಗೆ ನೋವುಗಳು, ಸ್ಪಾಂಡಲೈಸಿಸ್ ಮತ್ತು ಕೈ ನೋವುಗಳು, ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಸಂಚಲನ ಆಗ್ತದೆ. ಈಗ ಶಶಾಂಕಾಸನ ಮಾಡೋಣ. ಇದಕ್ಕೆ
ಚೈಲ್ಡ್ ಪೋಷನ್ ಅಂತಾರೆ. ಈ ರೀತಿ ಕಾಲುಗಳ ವಜ್ರಾಸನ ಕೂತ ಅಗಲ ಮಾಡಬೇಕು, ಕೈಗಳನ್ನ ಮುಂದೆ ಮಾಡಬೇಕು. ಇದು ಮಾನಸಿಕವಾಗಿ ಬಳಲುವವರಿಗೆ ಮತ್ತು ಬೇಜಾರಾದಾಗ ಇದನ್ನು ಮಾಡೋದ್ರಿಂದ ವಿಶ್ರಾಂತಿಯನ್ನು ಪಡ್ಕೋಬಹುದು. हमारे भक्ति साधना चैनल को सब्सक्राइब करें और सबसे पहले भजन देखने के लिए बेल आइकन दबाना न भूलें। ಸ್ವಲ್ಪ ಪ್ರಾಣಾಯಾಮಗಳನ್ನು ಮಾಡೋಣ. ನಿನ್ನೆ ಭಸ್ತ್ರಿಕಾ ಪ್ರಾಣಾಯಾಮ ಮಾಡಿದ್ವಿ, ಇವತ್ತು ಕಪಾಲಭಾತಿ ಮಾಡೋಣ. ವಾಯುಮುದ್ರೆಯಲ್ಲಿ ಕೂತ್ಕೊಳ್ಬೇಕು. ಉಸಿರನ್ನ ಹೊರಗೆ ಬಿಡೋದಷ್ಟ ತಗೊಳ್ಳಂಗೆ, ಆಟೋಮೆಟಿಕ್ ತಾನ ಉಸಿರ ಒಳಗಡೆ ಬರ್ತದೆ. ಇದು ಹೊಟ್ಟೆಯಿಂದ ಉಸಿರನ್ನು ಹೊರಗಡೆ ಬಿಡಬೇಕು. ಇದರಿಂದ ಮೂಲಾಧಾರ ಕಿಡ್ನಿಗೆ ಬಹಳ ಒಳ್ಳೆಯ ಆಸನ ಇದು ಪ್ರಾಣಾಯಾಮ. ಕಿಡ್ನಿಗೆ ಮಕ್ಕಳಾಗಲ್ಲ, ಸ್ವಲ್ಪ ಮಕ್ಕಳು ಆಗ್ತಾವ, ಎಲ್ಲ ಆಕ್ಟಿವ್ ಆಗ್ತಾವ. ಇದನ್ನ ನಿಧಾನಗತಿ, ಮಧ್ಯಮಗತಿ, ಚೂರುಗತಿ ಒಳಗೆ ಮಾಡಬೇಕು. ಮೊದಲು ಕಲಿಯೋರು ನಿಧಾನಗತಿ ಒಳಗೆ ಮಾಡಬೇಕು. ಮೊದಲು ಕಲಿಯೋರಿಗೆ ಹೊಟ್ಟೆ ನೋವು ಬರ್ತದೆ, ಬೆನ್ನು ನೋವು ಬರ್ತದೆ, ಯಾಕಂದ್ರೆ ರೂಢಿ ಇರೋದಿಲ್ಲ. ಹಂಗೆ ಮಾಡೋದ್ರಿಂದ ಸ್ವಲ್ಪ ತೊಂದರೆಗಳ ನೋವುಗಳು ಬರ್ತಾವ. ಆ ನೋವು ನೀವು ಮಾಡಿದಂಗೆ ಕ್ರಮೇಣ ಕಡಿಮೆ ಆಗ್ತಾ ಹೋಗ್ತದೆ. ನೋವು ಬರ್ತಾವ ತಿಳ್ಕೊಂಡು ಬಿಡಬಾರ್ದು. ಇದನ್ನ ಮುಂದೆ ನೀವು ಪ್ರಾಕ್ಟೀಸ್ ಇಟ್ಟಂದ್ರೆ ಕಂಟಿನ್ಯೂ ಬರೋದಿಲ್ಲ, ನೋವುಗಳು ಬರೋದಿಲ್ಲ. ಎಲ್ಲ ಪ್ರತಿಯೊಂದು ಶರೀರಕ್ಕೆ ನಮ್ಮ 72,72,10,210 ನರನಾಡಿ ಒಳಗೆ ಪ್ರಾಣಶಕ್ತಿ ಹೋಗೋದ್ರಿಂದ ಇಡೀ ದಿವಸ ನಾವು ಆಕ್ಟಿವ್ ಆಗಿರ್ತೀವಿ. ಅದಕ್ಕೆ ಕಪಾಲಭಾತಿ, ಅನುಲೋಮ ವಿಲೋಮ, ಭಸ್ತ್ರಿಕಾ ಪ್ರಾಣಾಯಾಮ, ಬಾಹ್ಯ ಪ್ರಾಣಾಯಾಮ, 8 ಪ್ರಾಣಾಯಾಮಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. सारी काया बनेगी तेरे प्यार बनो राजयोगी, राजयोगी बनो राजयोगी। योग मानव को संयम सिखाता, संतुलन आचरण में लाता। आत्मा और परमात्मा का ये मिलन हर घड़ी है कराता। योग महिमा हो, योग महिमा कभी कम न होगी। मेरे प्यारो बनो राजयोगी, जिंदगी में परम शांति होगी। मेरे प्यारो बनो राजयोगी, राजयोगी बनो राजयोगी। ओम शांति, ओम शांति, ओम शांति, ओम शांति। ಯೋಗ ಮುದ್ರಾ ಮಾಡೋಣ. शांति
ಶಾಂತಿ ಶಾಂತಿ. ಈಗ ಎಲ್ಲರೂ ಚಿನ್ಮಯ ಮುದ್ರಕ್ಕೆ ಹೋಗಿ ಓಂಕಾರವನ್ನು ಮಾಡೋಣ. ಟೈಮ್ ಆಯಿತು. ಉಸಿರನ್ನು ತೆಗೆದುಕೊಳ್ಳಿ. ಉದ್ದಿಗಿತ ಓಂಕಾರ ಮಾಡೋಣ. ಓ ಮೌನ ಪ್ರಣವ ಧ್ಯಾನ ಮೆಡಿಟೇಷನ್. ನಿಮ್ಮ ಮನಸ್ಸು ಉಸಿರಾಟದ ಕಡೆಯಲ್ಲಿ ಉಸಿರು ಒಳಗಡೆ ಹೇಗೆ ಹೋಗುತ್ತದೆ, ಹೊರಗಡೆ ಹೇಗೆ ಬರುತ್ತದೆ, ಆ ಕಡೆ ನಿಮ್ಮ ಗಮನವಿರಲಿ. ಮನಸ್ಸಿನಲ್ಲಿ ಯಾವುದೇ ವಿಚಾರಗಳನ್ನು ತರಬೇಡಿ. ಅವು ಬಂದರೂ ಸಹ ತಮ್ಮಷ್ಟಕ್ಕೆ ಬರುತ್ತವೆ, ಹೋಗುತ್ತವೆ. ಅದರ ಬೆನ್ನು ಹತ್ತಿ ಹೋಗಬೇಡಿ. ಶುಭ ನುಡಿಯುವ ನಾಲಿಗೆ, ಒಳ್ಳೆಯದನ್ನೇ ಕಾಣುವ ಕಣ್ಣುಗಳು, ಸತ್ಯವಾದನೇ ಕೇಳುವಂಥ ಕಿವಿಗಳು ಸದಾ ನಮ್ಮ ಪ್ರಾರ್ಥನೆಯ ತಿರುಳಾಗಬೇಕು. ನಿಧಾನ ಎರಡೂ ಕೈಗಳನ್ನು ಜೋಡಿಸಿ, ಕೈಗಳನ್ನು ಉಜ್ಜಿ ಈ ರೀತಿ ಈಗ ಶಾಂತಿ ಪಾಠ. ಯೋಗೇನ ಚಿತ್ತಸ್ಯ ಪದೇನ ವಾಚಾಂ ಮಲಂ ಶರೀರಸ್ಯ ಚ ವೈದಿಕೇನ ಯೋಪಾಕರೋತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ. ಓಂ ಶಾಂತಿ ಶಾಂತಿ ಶಾಂತಿ. ಸೂರ್ಯನಿಗೆ ನಮಸ್ಕಾರ ಮಾಡೋಣ. ಎಲ್ಲರಿಗೂ ಭಾಗಿಯಾದಂಥ ಎಲ್ಲ ಯೋಗ ಬಂಧುಗಳಿಗೆ ತುಂಬ ಹೃದಯ ಧನ್ಯವಾದಗಳು. ಮತ್ತೆ ನಾಳೆ 6:30 ಗಂಟೆಗೆ ಯೋಗದಲ್ಲಿ ಭೇಟಿಯಾಗೋಣ. ನಿಮ್ಮ ಮನೆಯಲ್ಲಿ ಕುಳಿತು ನೀವು ಯೋಗವನ್ನು ಮಾಡಬಹುದು. ಭಾಗಿಯಾದಂಥ ಎಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು.